ಅಮ್ಮ ಎಷ್ಟು ವರ್ಷದಿಂದ ಜೊತೆಗಿದ್ದೀರಿ? ಅಲ್ಲಮ್ಮ ತುಂಬ ವರ್ಷದಿಂದ ಇದ್ದೀನಿ ಸರ್. ಏನೇನು ಮಾಡ್ತಾಯಿದ್ರಿ? ಏನು ನಮಗೆಲ್ಲನೂ ಹೆಲ್ಪ್ ಮಾಡ್ತಾಯಿದ್ದೆ ಸರ್. ಸಖತ್ತಾಗಿ ಹೆಲ್ಪ್ ಮಾಡಿರೋದಕ್ಕೆ ಅಮ್ಮ ಇಲ್ಲಿವರೆಗೂ ಚೆನ್ನಾಗಿ ಬದುಕಿರೋದು. ಅಯ್ಯಮ್ಮಂದು ಏನು ಮಾಡ್ತಾಯಿದ್ರು ಅಯ್ಯಮ್ಮ? ಏನಲ್ಲ ಊಟಕ್ಕೆಲ್ಲ ಏನು ಮಾಡ್ತಾಯಿದ್ರು? ನಾವೇ ಕೊಡ್ತಾಯಿದ್ದೆ. ಎಷ್ಟು ಜನ ಇದ್ದೀರಿ? ನಾನು ಒಬ್ಬಳೆ. ಒಬ್ಬಳೇ ಅಂದರೆ ನಾವೆಲ್ಲ ಇದ್ದೋ ಅಂತೀರಿ, ಅವ್ರು ಇನ್ನೂ ಇದ್ರು ಜೊತೆಯಲ್ಲಿ ಅಂತಾರೆ. ಇನ್ನೂ ಇಲ್ಲಿಲ್ಲ ಸರ್, ಯಾರು ಇಲ್ಲ. ಅವರೇ ಹೇಳಿರೋದಮ್ಮ, ಇದೋ ನಾವೊಂದು 5-6 ಜನ ಇದ್ದೀವಿ ಅಣ್ಣ ಅಂತ ಹೇಳಿದರು. ಹೌದಾ? ಇವನು ಅವನು ಸಾಕಿ ಅಲೋ ಇಲ್ಲ ಸರ್. ಹಾಂ, ನಾನೇ. ನೀವೇ ಬಾಕಿಯವ್ರು ಅಲೋ ಇಲ್ಲ? ಹಾಂ ಹಾಂ, ಓಕೆ ಓಕೆ. ಇವನು ಹಾಂ, ಸಾಕಿ ಅಲೋ ಇಲ್ಲ. ಓಕೆ ಓಕೆ. ಯಾಕೆ ಆ ತಾಯಿಗೆ ಹಂಗಾಯ್ತು? ಏನು ಅಲ್ಲ ಸರ್. ಹ್ಞೂ, ಇಲ್ಲಿ ಒಂದು ಒಳ್ಳೆ ಆಯಿತು. ಹಾಂ, ಗುಳ್ಳೆ. ತಂದು ಆಯಿತು. ಹ್ಞೂ ಬಾ ನೀವು ಅನ್ನಂದೆ. ಹ್ಞೂ ಬೇಡ ಅನೇ ನನಗೇನು ಇಲ್ಲ ಅಂತು. ಹಾಂ ಆಮೇಲೆ ಹೋಗ್ತು. ಹ್ಞೂ ಅದೇ ನಾನು ಹೆಲ್ಪ್ ಮಾಡಿದ್ದೀನಿ. ಹ್ಞೂ. ಏನು ಇಲ್ಲಿಲ್ಲ. ಏನೇನು ಹೆಲ್ಪ್ ಮಾಡಿದ್ರಿ ಅಮ್ಮ? ಅವಳಿಗೆ ಮೊಮ್ಮಕ್ಕಳಿಗೆ, ಹ್ಞೂ ನಮ್ಮ ಮಕ್ಕಳಿಗೆ. ಹ್ಞೂ. ಎಷ್ಟು ಜನ ನಿಮಗೆ ಮಕ್ಕಳು? ಮೊಮ್ಮಕ್ಕಳಿಗೆ ಎಣ್ಣೆ ಸರ್. ಯಾರಿಗೆ? ಅಮ್ಮಗೆ ಮೊಮ್ಮಕ್ಕಳವ್ರಾ? ಸರ್. ಹೌದಾ? ಹೆಣ್ಮಕ್ಳು ಬಂದಿದ್ರಾ? ಮಕ್ಳು ಎಷ್ಟು ಜನ ಅವ್ರಿಗೆ? ಏನೋ ಬಂದಿತ್ತು. ಹೌದಾ? ಮೊಮ್ಮಕ್ಳಿರೋದು ಹೇಗೆ ಗೊತ್ತು? ಊರು ನಾವು ಅಮ್ಮನೇ ಇವ್ರ ತಾಯಿನವರು? ಓಕೆ ಓಕೆ ಅಮ್ಮ. ಹ್ಞೂ. ನಾಯಿನೇ ಅವಳು. ನೀವು ಹೆಂಗೆ ಪರಿಚಯ ಇವ್ರಿಗೆ? ನಮ್ಮ ಇಲ್ಲ ಸರ್. ಊರು ಯಾವ್ದು ನಿಮ್ಮದು? ನಮ್ಮ ಚಿಕ್ಕನಲ್ಲಿ ಸರ್. ಚಿಕ್ಕನಾಯಕನಹಳ್ಳಿನ? ನೀವು ಚಿಕ್ಕನಾಯಕನಹಳ್ಳಿ ಅವರಾ? ಓಕೆ ಓಕೆ. ಹಾಂ, ಅಲ್ಲಿಂದ ಕರ್ಕೊಂಬಂದ್ಬಿಟ್ರಾ ಬೆಂಗಳೂರಿಗೆ? ಬೆಂಗಳೂರಿಂದ ನಾವು ಇರ್ತಿತ್ತು. ಅಲ್ಲಲ್ಲಮ್ಮ, ಅವರು ಚಿಕ್ಕನಾಯಕನಹಳ್ಳಿ ಪಕ್ಕದಲ್ಲಿ ಊರಲ್ವಾ? ಹಾಂ, ಹೆಂಗೆ ಪರಿಚಯ ನಿಮಗೆ? ಹಂಗೇನೆ ಬರ್ತಾಯಿಲ್ಲ ಸರ್. ಹ್ಞೂ, ಅದಕ್ಕೆ ಕರ್ಕೊಂಬಂದ್ಬಿಟ್ರಾ? ಓಕೆ ಓಕೆ. ಕರ್ಕೊಂಬಂದು ಏನೇನು ಮಾಡಿದ್ರಿ? ಏನು ಮಾಡೋದು ಸರ್? ಅವಳು ನಾವು ಚೆನ್ನಾಗೇ ಇರ್ತೀವಿ. ಜೀವನದಲ್ಲಿ ಇನ್ಮೇಲಾದರೂ ಒಳ್ಳೆ ಕೆಲಸ ಮಾಡಿ, ಅರ್ಥವಾಯ್ತಲ್ಲ? ಈಗ ಮಾಡಿರೋ ಕೆಲಸ ಎಲ್ಲ ಬಿಟ್ಬಿಡಿ ಇಲ್ಲಿವರೆಗೂ. ಇನ್ಮೇಲೆ ಜೀವನದಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಬದುಕನ್ನು ಕಂಡಿಡ್ಕೊಳ್ಳಿ. ಇನ್ನೊಬ್ರು ಹೆಣ್ಮಕ್ಳು ಜೊತೆಗೆ ಹಾಕೊಂಡು ಇನ್ನೊಬ್ರು ಹೆಣ್ಮಕ್ಳನ್ನ ಕೇಳಮ್ಮ. ಈ ಸ್ಥಿತಿಗೆ ದೂಡೋದಲ್ಲ ನಿಮ್ಮ ಕೆಲಸ. ಏನು ನಿಮ್ಮ ಹೆಸರು? ಲಕ್ಷ್ಮಿ ಸರ್. ಲಕ್ಷ್ಮಿ. ನಿಮ್ಮ ಯಜಮಾನ್ರ ಹೆಸರು? ಇಲ್ಲ, ಇಲ್ಲ ಸರ್. ಮದುವೆ ಆಗಲಿಲ್ಲ. ಸರಿ ಅಮ್ಮ, ಆಯಿತು. ಹಾಂ, ಆಯ್ತು. ದೇವ್ರು ಒಳ್ಳೇದು ಮಾಡಿ. ಇನ್ನು ಮುಂದಕ್ಕಾರು ಇವತ್ತಿಗಾರು ಬಿಟ್ಬಿಡಿ. ಅವ್ರಿಗೆ ಏನಂತ ಗೊತ್ತಾ? ಕಾಯಿಲೆ ಏನಂತ ಗೊತ್ತೇನ್ರಮ್ಮ? ಗೊತ್ತಿತ್ತಾ? ಹ್ಞೂ ನಾವು ಹೆಣ್ಮಕ್ಳೆ. ಹ್ಞೂ. ಈ ಅಮ್ಮ ಹೇಳ್ಕೊಂಡಿಲ್ಲ ಸರ್. ಏನು ಕಾಯಿಲೆ? ಅದು ಏನೋ ಅಂತಾರೆ. ಹಾಂ, ಸಕ್ಕರೆ ಅಲೆ ಅಂತಾರೆ. ಸಕ್ಕರೆ ಕಾಯಿಲೆ. ಅದು ಬಿಟ್ರೆ ಇನ್ನೇನು ನನಗೆ ಗೊತ್ತಿಲ್ಲ. HIV ಕಾಯಿಲೆ ಇತ್ತು, ಗೊತ್ತಾ? ಗೊತ್ತಿಲ್ಲ ಸರ್. ಯಾಕೆ ಗೊತ್ತಿಲ್ಲ? 20 ವರ್ಷದಿಂದ ಜೊತೆಯಲ್ಲಿರೋರು ಗೊತ್ತಿಲ್ವಾ ನೀವೆಲ್ಲ ಏನೇನು ಮಾಡ್ತಾಯಿದ್ರಿ ಅಂತ? ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್. ನಾನೇನು ಇಟ್ಟಿಲ್ಲ. ಹ್ಞೂ. ಏನೋ ಆಯಿತು ಬಿಡಿ, ಹೆಣ್ಮಕ್ಳು ಜಾಸ್ತಿ ನಾವು ಮಾತಾಡಬಾರ್ದು. ಆಯಿತು, ಮುಂದಿನ ಕೆಲಸ ನೋಡಿ. ಇನ್ನು ಮುಂದಾದರೂ ಇವೆಲ್ಲ ಬಿಟ್ಟು ಇವ್ರನ್ನ ಉದಾಹರಣೆಗೆ ತೊಗೊಳ್ಳಿ. ಆಯ್ತು. ಆಯ್ತಲ್ಲ? ಇವನ್ನ ಉದಾಹರಣೆಗೆ ತಗೊಂಡು ಬೇರೆ ದಾರಿ ಹುಡುಕಿ.